ಬೆಳದಿಂಗಳ ಬಾಲ್ಯ ಆಟಕ್ಕೆ ಬ್ರೇಕ್ ಹಾಕಿ ಸಂಜನಾ ಕೆನ್ನೆಗೆ ರಪರಪ ಅಂತ ಬಾರಿಸಿದ ದೀಪ ಬ್ರಹ್ಮಗಂಟು. ದೀಪ ಚಿರು ಸಹಾಯದಿಂದ ಚೋಟು ಐಡಿಯಾದಿಂದ ಬೆಳದಿಂಗಳ ಬಾಲೆ ಯಾರು ಅನ್ನೋದನ್ನ ಒಂದು ಡೆಲಿವರಿ ಅಡ್ರೆಸ್ ಕೇಳೋ ಮುಖಾಂತರ ಸುಳ್ಳು ಹೇಳ್ಕೊಂಡು ಈಗ ಸಂಜನಾ ಅಡ್ರೆಸ್ನ ಕಂಡು ಹಿಡ್ಕೊಂಡು ಸಂಜನಾ ಅಡ್ರೆಸ್ ಹತ್ರ ಅಂದರೆ ಅವಳಿದ್ದ ತೋಟದ ಹತ್ರ ಬಂದು ಈಗ ಕಾಲ್ ಮಾಡಿ ನೋಡಿದಾಗ ಅದು ಸಂಜನಾನೇ ಅಂತ ಗೊತ್ತಾಗುತ್ತೆ. ಅವಾಗ ಬೆಳದಿಂಗಳ ಬಾಲೆ ಯಾರು ಅನ್ನೋದು ಕನ್ಫರ್ಮ್ ಆಗುತ್ತೆ. ದೀಪಾಗೆ ಖುಷಿ ಆಗುತ್ತೆ. ಓಡ್ ಬಂದು ತಬ್ಕೊಂಡ್ಬಿಡ್ತಾಳೆ ಸಂಜನಾನ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ಯಾಕೆ ಹೀಗೆ ತಬ್ಕೋತಿದ್ಯಾ ಅಂತೆಲ್ಲ ಸಂಜನಾ ಕೇಳಿದಾಗ, ನನಗೆ ನಿನ್ನ ಮಣ್ಣನ ಕೈ ಹಿಡಿತಿರೋದು ನೀನೇ ಅಂತ ಕೇಳಿ ತುಂಬ ಖುಷಿ ಆಯಿತು. ನಮ್ಮಪ್ಪ ಅಂದಮೇಲೆ ಬೀಗರಾಗ್ಬೋದು, ನಿಮ್ಮಪ್ಪ SI ನಮ್ಮಪ್ಪ ಕಾನ್ಸ್ಟೇಬಲ್ ಅಂತ ಯಾವಾಗಲೂ ಬೇಜಾರಾಗ್ತಿತ್ತು ಅಂತೆಲ್ಲ ಹೇಳ್ತಾಳೆ. ಸಂಜನಾ ಆಶ್ಚರ್ಯದಿಂದ ಯಾಕೆ ಈ ಥರ ಎಲ್ಲ ವಿಚಿತ್ರವಾಗಿ ಮಾತಾಡ್ತಿದ್ಯಾ, ಏನಾಗಿದೆ ನಿನಗೆ ಅಂತೆಲ್ಲ ಕೇಳಿದಾಗ, ನೀನೇ ಬೆಳದಿಂಗಳ ಬಾಲೆ ಅನ್ನೋದು ನನಗೆ ಗೊತ್ತಾಗೋಗಿದೆ ಸಂಜನಾ ಅಂತ ಹೇಳಿದಾಗ ಅವಳಿಗೆ ಶಾಕ್ ಆಗುತ್ತೆ. ಇದೆಲ್ಲ ಆದಮೇಲೆ ದೀಪ ಹೊರಟೋಗ್ತಾಳೆ. ಸಂಜನಾ ಇರೋ ಹತ್ರಕ್ಕೆ ಈಗ ನರಸಿಂಹ ಸಂಜನನ ಹುಡ್ಕೊಂಬಂದಿದ್ದಾನೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ಏನಾಗಬೇಕಾಗಿತ್ತು ಅಂತ ಸಂಜನಾ ಕೇಳ್ತಾಳೆ. ಮುಖ್ಯವಾದ ವಿಚಾರ ನಿನ್ನ ಹತ್ರನೇ ಮಾತಾಡಬೇಕು, ಮುಖ್ಯವಾದ ಕೆಲಸ ಆಗಬೇಕು ಅಂದರೆ ಮುಖ್ಯವಾದವ್ರ ಹತ್ರ ಬರಬೇಕು ತಾನೇ. ಸ್ವಲ್ಪ ನಿನ್ನ ಫ್ರೆಂಡ್ಸ್ನೆಲ್ಲ ಆಚೆ ಕಳಿಸ್ತೀಯಾ ಅಂತ ಹೇಳಿ ಅವಳ ಫ್ರೆಂಡ್ಸ್ನೆಲ್ಲ ಆಚೆ ಕಳಿಸ್ಬಿಟ್ಟು ಈಗ ಸಂಜನಾ ಹತ್ರ ಮಾತಾಡ್ತಾ ಇದ್ದಾನೆ. ನನಗೆ ಅರ್ಜೆಂಟಾಗಿ ಬೆಳದಿಂಗಳ ಬಾಲಿನ ಮೀಟ್ ಮಾಡಬೇಕು ಅನ್ನಿಸ್ತೀನಿ, ಮೀಟ್ ಮಾಡಿಸ್ತೀಯಾ ಅಂತ ಕೇಳಿದಾಗ, ಆದಷ್ಟು ಬೇಗ ನಿಮ್ಮಿಬ್ಬರನ್ನು ಒಂದು ಕೂಡ ಮಾಡಿಸ್ತೀನಿ, ನಿಜವಾಗ್ಲೂ ಬೆಳದಿಂಗಳ ಬಾಲೆ ನಿನ್ನ ಕೈ ಹಿಡಿಯೋಕ್ಕೆ ಪುಣ್ಯ ಮಾಡಿದ್ದಾಳೆ ಅಂತೆಲ್ಲ ಡವ್ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಕದ್ದು ಕೇಳಿಸ್ಕೊಂಡಿದ್ದ ದೀಪ ಬಂದು ನರಸಿಂಹನ್ ಪಕ್ಕಕ್ಕೆ ಸರಿಸ್ಬಿಟ್ಟು ಸಂಜನಾ ಕೆನೆಗೆ ರಪ ಬರೆಸ್ತಾಳೆ. ಇವಳಿಗೆ ಯಾಕೆ ಬರೆಸ್ದೆ ಪುಟ್ಟಿ ಅಂತ ನರಸಿಂಹ ತಂಗಿನ ಕೇಳಿದಾಗ, ಅಣ್ಣ ಸುಮ್ಮನಿರು, ನಿನ್ಗೆ ಇದೆಲ್ಲ ಗೊತ್ತಿಲ್ಲ, ಇಷ್ಟು ದಿನದಿಂದ ನಿನ್ನ ಜೊತೆ ಬೆಳದಿಂಗಳ ಬಾಲೆ ನಾಟಕ ಮಾಡಿಕೊಂಡು ಮೋಸ ಮಾಡಿದ್ದು ಈ ಸಂಜನಾನೇ, ಇವಳೇನೆ ಅವಳು ಅಂತ ಹೇಳಿದಾಗ ನರಸಿಂಹಂಗೆ ಫುಲ್ ಶಾಕ್ ಆಗುತ್ತೆ. ಅಂತೂ ಇಂತೂ ಬೆಳದಿಂಗಳ ಬಾಲೆ ನಾಟಕನ ಸಂಜನಾ ಆಟನ ಎಲ್ಲರೊಳಗಡೆ ತೆರೆ ಎಳೆದ್ಲು ದೀಪ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸಲ ಹೊಸ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.